ಹಲೋ ಮೇಡಮ್, ಹಲೋ ಹಾಯ್ ಎಕ್ಸ್ಕ್ಯೂಸ್ ಮೀ, ಒಂದು 2 ಮಿನಿಟ್ಸ್ ಮಾತಾಡ್ಬೋದಾ ಮೇಡಮ್ ನಿಮ್ಮ ಜೊತೆ? ಓಕೆ, ನಾನು ಪ್ರೊಫೆಷನಲ್ ಫೋಟೋಗ್ರಾಫರ್, ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ಮೈಸೂರಿಗೆ ಅಂತ ಬಂದಿದ್ದೀನಿ. ಒಂದಿನ ಇರೋಣ ಅಂತ ಅಂದ್ಕೊಂಡೆ, ಒಂದು ವಾರ ಇಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಕಮೆಂಟಲ್ಲಿ ಜಾಸ್ತಿ ಮೈಸೂರವ್ರದ್ದು ಫೋಟೋಸ್ನ ತೆಗೀರಿ ಅಂತ ಬಂದಿದೆ. ಸೊ ಅದಕ್ಕೋಸ್ಕರನೇ ಇಷ್ಟೊತ್ತಲ್ಲಿ ಬಂದಿದ್ದೀನಿ. ಏನು ಪಾರ್ಟಿ ಇದೆಯಾ? ಹೌದಾ, ನಾನು ಹಂಗೆ ಬಂದಲ್ಲ, ನೋಡಿದೆ ಇವಾಗ ಯಾವುದೋ ಪಾರ್ಟಿ ಇತ್ತಲ್ಲ, ಸೊ ಅದಕ್ಕೋಸ್ಕರನೇ ಬಂದೆ. ಏನೋ ಪರ್ಮಿಷನ್ ಕೊಟ್ಟರೆ ನಾನು ಅಪ್ಲೋಡ್ ಮಾಡ್ಬೋದಾ ಅಂತ ನಿಮ್ಮ ಫೋಟೋಸ್ನ ತೊಗೊಂಡು? ಹಾಂ, ಪರ್ಮಿಷನ್ ತೊಗೊಳಂಗಿರ ಬೇಕಾದ್ರೆ ತೊಗೊಳ್ಳಿ, ಬೇಕಾದ್ರೆ ಪೇಜ್ ಇದೆ, ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಹಾಂ, ರ್ಯಾಂಡಿ ಫೋಟೋಗ್ರಫಿ 33 ಅಂತ ಇದೆ. ಹೌದಾ, ಓಕೆ ಮೇಡಮ್, ಥ್ಯಾಂಕ್ ಯು. ನಮ್ಮ ವಿಡಿಯೋ ಎಲ್ಲೆಲ್ಲ ವೈರಲ್ ಆಗಿದೆ ಅಂತ ಗೊತ್ತಿರಲಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಗ್ತಾ ಇರೋದು. ಹಾಂ 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 ಹಾಂ. ಮೇಡಮ್ ನಿಮ್ಮ ಹೆಸರು, ನಿಮ್ಮ ಪರಿಚಯ ಆಗಲಿ ಹಾಗೆ. ಹಾಂ, ನಿಮ್ಮದು ಪ್ರಾಪರ್ ಯಾವ ಊರು? ಹಾಂ, ಹೌದಾ, ಏನು ಫ್ಯಾಮಿಲಿ ಜೊತೆ ಇದ್ದೀರಾ? ಹೌದಾ, ಹಾಂ ಮೇಡಮ್, ಅದೇನು ನಾನು ತೊಗೋಬೋದಾ? ನನ್ನ ಪೇಜಲ್ಲಿ ಅಪ್ಲೋಡ್ ಮಾಡ್ಬೋದಾ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೇಡಮ್ ಒಂದೇ ಒಂದು ಕ್ವಶನ್ ಇದೆ. ನಿಮ್ಮ ಹುಡುಗ ಯಾವ ಥರ ಇರಬೇಕು, ಯಾವ ಥರ ಎಕ್ಸ್ಪ್ರೆಷನ್ ಮಾಡ್ತೀರಾ ಅನ್ನೋದೊಂದು ಬೇಕಿತ್ತು ನಮಗೆ. ಮೈಸೂರು ಹುಡುಗಿರು ಯಾವ ಥರ ಎಕ್ಸ್ಪ್ರೆಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಸೊ ಅದಕ್ಕೋಸ್ಕರನೇ. ಅಂದರೆ ನನಗೆ ದುಡ್ಡಿರಬೇಕು, ಹಾಗಿರಬೇಕು, ತುಂಬ ರಿಚ್ ಆಗಿರ್ಬೇಕು ಅನ್ನೋದು ಏನಿಲ್ಲ. ಒಂದು ಚೆನ್ನಾಗಿ ನೋಡ್ಕೋಬೇಕು, ಅಂದರೆ ನಾವು ಮನೆ ನಮ್ಮ ಅಪ್ಪ ಅಮ್ಮ ಹೇಗೆ ನೋಡ್ಕೊಂಡಿರ್ತಾರೆ ನಮ್ಮನ್ನು, ಅದೇ ಥರ ಅವ್ನು ನೋಡ್ಕೋಬೇಕು ಅಂತ ಇದು ಮಾಡ್ತೀನಿ. ಹೌದಾ, ಈ ಥರ ಹುಡುಗಿರು ಸಿಕ್ಬಿಟ್ರೆ ನಿಜವಾಗ್ಲೂ ಮೇಡಮ್, ಇನ್ನೂ ಎಷ್ಟೋ ಜನ ಬ್ಯಾಚುಲರ್ಸ್ ಹುಡುಗರು ಇದ್ದಾರೆ. ನಿಜವಾಗ್ಲೂ ಮೈಸೂರು ಹುಡುಗಿರಾದರೆ ಓಕೆ, ಒಳ್ಳೆ ಒಪಿನಿಯನ್ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಥ್ಯಾಂಕ್ ಯು.